ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. PMA ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾ ಶಿವರಾಜ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಭೂಮಿ ಖರೀದಿಸೋಸ್ಕರ ಸರ್ಕಾರದಿಂದ 25 ಲಕ್ಷ ರೂಪಾಯಿಗಳ ಒಂದು ಸಾಲ ಸೌಲಭ್ಯ ಸಿಗ್ತಾ ಇರುವಂಥದ್ದು. ಹೌದು, ನೀವು ಸರ್ಕಾರದ ಸಹಾಯಧನ ಮೂಲಕ ನೀವು ಜಮೀನನ್ನು ಖರೀದಿ ಮಾಡಬೇಕು ಅಂತಂದರೆ ಕರ್ನಾಟಕ ಸರ್ಕಾರದಲ್ಲಿ ನಿಮಗೆ 25 ಲಕ್ಷ ಮತ್ತು 20 ಲಕ್ಷ ಎರಡೂ ಸಹ ನಿಮಗೆ ಒಂದು ಸಾಲ ಸೌಲಭ್ಯ ನಿಮಗೆ ಸಿಗ್ತಾ ಇದೆ. ಅದು ಯಾವ ರೀತಿ ನೀವು ಆ ಒಂದು ಸಾಲ ಸೌಲಭ್ಯನ ಪಡ್ಕೊಳ್ಳುವಂಥದ್ದು, ಅದಕ್ಕೆ ಯಾವ್ಯಾವೆಲ್ಲ ದಾಖಲಾತಿ ಇರಬೇಕು ಮತ್ತು ಅದು ಯಾವ ಒಂದು ಯೋಜನೆ ಆಗಿದೆ ಅನ್ನುವಂಥ ಸಂಪೂರ್ಣ ಮಾಹಿತಿನ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವಂಥ ಬೆಲ್ ಬಟನ್ನ ಓಕೆ ಮಾಡಿ. ಫ್ರೆಂಡ್ಸ್, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಈ ಒಂದು ಯೋಜನೆ ಬಂದು ಲ್ಯಾಂಡ್ ಪರ್ಚೇಸ್ ಸ್ಕೀಮ್ ಅಂತ, ಅಂದರೆ ನಿಮಗೆ ಭೂ ಒಡೆತನ ಯೋಜನೆ ಎನ್ನುವಂಥ ಈ ಒಂದು ಸ್ಕೀಮ್ ಆಗಿರುತ್ತೆ. ಈ ಒಂದು ಯೋಜನೆ ಬಂದು ನಿಮಗೆ ಈ ಒಂದು ಯೋಜನೆಗೆ ನೀವು ಭೂಮಿ ಖರೀದಿ ಮಾಡಿದ್ರೆ ಸೊ ಅದಕ್ಕೋಸ್ಕರ ನಿಮಗೆ ಸಹಾಯಧನ ಅಂತ ಒಂದು 25 ಲಕ್ಷ ರೂಪಾಯಿಗಳು ಹಾಗೂ 20 ಲಕ್ಷಗಳು, ಇದರಲ್ಲಿ ನಿಮಗೆ 50% ನಿಮ್ಗೆ ಏನಿದೆ, ಖಂಡಿತ ಫ್ರೆಂಡ್ಸ್ 50% ನಿಮಗೆ ಸಹಾಯಧನ ಸಿಗ್ತಾ ಇರುವಂಥದ್ದು. ನೀವು ಎರಡರಲ್ಲಿ ಯಾವುದೇ ರೀತಿಯಾದಂಥ ಒಂದು ಯೋಜನೆಗೆ ನೀವು ಅಪ್ಲಿಕೇಶನ್ ಹಾಕೊಂಡ್ರು ಸಹ ನಿಮಗೆ 25 ಲಕ್ಷ ನೀವು ಸಾಲ ಸೌಲಭ್ಯ ತಗೊಂಡ್ರೆ 50% ನಿಮಗೆ ಸಾಲ ಸೌಲಭ್ಯದಲ್ಲಿ ಸಬ್ಸಿಡಿ ಸಿಗ್ತಾ ಹೋಗುತ್ತೆ. ಫ್ರೆಂಡ್ಸ್, ಯಾವ ರೀತಿ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ನೋಡಿ. ಮೊದಲನೇದಾಗಿ ನಿಮಗೆ ಒಂದು ಭೂ ರಹಿತ ಮಹಿಳಾ ಕೃಷಿ ಕಾರ್ಮಿಕರಿಗೆ ಕೇಳ್ಕೋಬೇಕು. ಭೂ ರಹಿತ ಮಹಿಳಾ ಕೃಷಿ ಕಾರ್ಮಿಕರಿಗೆ ತಮ್ಮ ವಾಸ ಸ್ಥಳದಿಂದ 10 ಕಿಲೋಮೀಟರ್ ವ್ಯಾಪ್ತಿಯೊಳಗೆ ಕೃಷಿಗೆ ಯೋಗ್ಯವಾದಂಥ 2 ಎಕರೆ ಖುಷ್ಕಿ ಅಥವಾ 1 ಎಕರೆ ತರಿ ಜಮೀನನ್ನ ಖರೀದಿನ ಮಾಡ್ಬೋದು. ಮೊದಲನೇ ಪಾಯಿಂಟು, ನಿಮಗೆ ಒಂದು ಭೂ ರಹಿತ ಮಹಿಳೆಯರಾಗಿರಬೇಕು, ಅವರು ಕೃಷಿ ಕಾರ್ಮಿಕರಾಗಿರಬೇಕು. ಈ ಒಂದು ಕೃಷಿ ಕಾರ್ಮಿಕರಾಗಿದ್ದರೆ ಅವರು ಎಲ್ಲಿ ಯಾವ ಒಂದು ಸ್ಥಳದಲ್ಲಿ ವಾಸ ಮಾಡ್ತಾ ಇರ್ತಾರೆ ಆ ಒಂದು ವಾಸ ಸ್ಥಳದಿಂದ 10 ಕಿಲೋಮೀಟ್ರ್ ವ್ಯಾಪ್ತಿಯೊಳಗೆ ಅವರು ಜಮೀನನ್ನು ಒಂದು ಆ ಕೃಷಿಗೆ ಯೋಗ್ಯವಾದಂಥ 2 ಎಕರೆ ಖುಷ್ಕ ಅಥವಾ 1 ಎಕರೆ ತರಿ ಜಮೀನನ್ನ ಖರೀದಿ ಮಾಡೋದಕ್ಕೋಸ್ಕರ ಈ ಒಂದು ಸಹಾಯಧನ ಒಂದು ಸಾಲ ಸೌಲಭ್ಯನ ನೀಡ್ತಾ ಇರುವಂಥದ್ದು. ಈ ಒಂದು ಯೋಜನೆ ಬಂದು ಭೂ ಒಡೆತನ ಯೋಜನೆ ಅಂತ ನಾನು ನಿಮಗೆ ಆಲ್ರೆಡಿ ಮೊದಲೇ ಹೇಳಿದೆ. ಈ ಯೋಜನೆಯಲ್ಲಿ ಬಂದು ನಿಮಗೆ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ ಹಾಗೂ ರಾಮನಗರ ಜಿಲ್ಲೆಗಳಿಗೆ ಆ ಒಂದು ಜಮೀನ ತಗೊಳ್ಳೋಕ್ಕೆ 25 ಲಕ್ಷಗಳನ್ನ ಫಿಕ್ಸ್ ಮಾಡಿದ್ದಾರೆ. ನೀವು ನೋಡ್ಕೋಬೋದು, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ ಹಾಗೂ ರಾಮನಗರ ಜಿಲ್ಲೆ, ಈ 4 ಜಿಲ್ಲೆಗಳಿಗೂ ಸಹ 25 ಲಕ್ಷಗಳ ಒಂದು ಜಮೀನ ಪಡ್ಕೊಳ್ಳೋಕ್ಕೋಸ್ಕರ ಒಂದು ಘಟಕ ವೆಚ್ಚ ಅಂತ 25 ಲಕ್ಷಗಳನ್ನ ಕೊಡ್ತಾ ಹೋಗ್ತಾರೆ. ಇನ್ನು ಉಳಿದಿರುವಂಥ ಈ ಒಂದು 4 ಜಿಲ್ಲೆ ಬಿಟ್ಟು ಬೇರೆ ಜಿಲ್ಲೆಗಳಲ್ಲಿ ಯಾರೇ ಸಹ ಒಂದು ಜಮೀನನ್ನ ಪಡ್ಕೋತಾರೆ ಅಂದರೆ ಅಂಥವ್ರಿಗೆ 20 ಲಕ್ಷ ಮಾತ್ರನೇ ನಿಮಗೆ ಆ ಒಂದು ಸಾಲ ಸೌಲಭ್ಯನ ಕೊಡ್ತಾ ಹೋಗ್ತಾರೆ. ಇದರಲ್ಲಿ ನೀವು 25 ಲಕ್ಷನಾದ್ರು ತೊಗೊಳ್ಳಿ ಅಥವಾ 25 ಲಕ್ಷನಾದ್ರು ತೊಗೊಳ್ಳಿ, ಇದಕ್ಕೆ ನಿಮಗೆ 50% ನಿಮಗೆ ಸಹಾಯಧನ ನಿಮಗೆ ಸಿಗ್ತಾ ಇರುತ್ತೆ. 50% ನೀವು ಕಟ್ಟಬೇಕಾಗತ್ತೆ, ಇನ್ನು 50% ನೀವು ಕಟ್ಟುವಂಥ ಆಪ್ಷನ್ ಇರೋದಿಲ್ಲ. ಫ್ರೆಂಡ್ಸ್, ನಿಮಗೆ ಸಬ್ಸಿಡಿ ಆಗಿರುತ್ತೆ. ಈ ಒಂದು ನಿಮಗೆ ಸ್ಕೀಮ್ ಏನಿದೆ, ಈ ಒಂದು ಸ್ಕೀಮಲ್ಲಿ ನಿಮಗೆ 50% ನಿಮಗೆ ಒಂದು ಯೋಜನೆಯಲ್ಲಿ ನೀವು ತಗೋಬೋದಾಗಿರುತ್ತೆ. ಈ ಒಂದು ಲ್ಯಾಂಡ್ ಪರ್ಚೇಸ್ ಸ್ಕೀಮ್ ಏನಿರುತ್ತೆ, ಈ ಒಂದು ಲ್ಯಾಂಡ್ ಪರ್ಚೇಸ್ ಸ್ಕೀಮ್ಗೆ ನಿಮಗೆ ಯಾವ್ಯಾವೆಲ್ಲ ದಾಖಲಾತಿಗಳು ನಿಮ್ಮ ಹತ್ರ ಇರಬೇಕಾಗತ್ತೆ ಅನ್ನುವಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ. ನಿಮಗೆ ಮೊದಲನೇದಾಗಿ ಲ್ಯಾಂಡ್ ಪರ್ಚೇಸ್ ಸ್ಕೀಮ್ಗೆ ಬೇಕಾಗುವಂಥ ದಾಖಲೆಗಳು ಯಾವುದಿದು ಅಂದರೆ ಒಂದು ಫೋಟೋ ಇರಬೇಕಾಗತ್ತೆ, ಭಾವಚಿತ್ರ. ಅದಾದಮೇಲೆ ನಿಮ್ಮ ಒಂದು ಜಾತಿ ಪ್ರಮಾಣ ಪತ್ರ ಅಂತ ಏನಿದೆ, ಒಂದು ಕ್ಯಾಸ್ಟ್ ಸರ್ಟಿಫಿಕೇಟು, ಈ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟು ನಿಮ್ಮ ಹತ್ರ ಇರಬೇಕಾಗತ್ತೆ. ಅದಾದಮೇಲೆ ಆದಾಯ ಪ್ರಮಾಣ ಪತ್ರ, ಒಂದು ಇನ್ಕಮ್ ಸರ್ಟಿಫಿಕೇಟ್ ಏನಿದೆ, ಈ ಒಂದು ಇನ್ಕಮ್ ಸರ್ಟಿಫಿಕೇಟು ನಿಮ್ಮ ಹತ್ರ ಇರಬೇಕಾಗತ್ತೆ. ಅದಾದಮೇಲೆ ಆಧಾರ್ ಕಾರ್ಡ್ ಪ್ರತಿ, ಅಂದರೆ ನೀವು ಏನು ಒಂದು ಎಲ್ಲಿ ವಾಸ ಮಾಡ್ತಾ ಇರ್ತೀರ ಆ ವಾಸದ್ದು ಒಂದು ಆಧಾರ್ ಕಾರ್ಡ್ ಪ್ರತಿ ಏನಿದೆ, ಆ ಒಂದು ಆಧಾರ್ ಕಾರ್ಡ್ ಪ್ರತಿ ಇರಬೇಕಾಗತ್ತೆ. ಅದಾದಮೇಲೆ ನೀವು ಕೃಷಿ ಕಾರ್ಮಿಕರು ದೃಢೀಕರಣ ಪತ್ರ, ಅಂದರೆ ನೀವೇನೋ ಕೃಷಿ ಮಾಡ್ತಾಯಿದ್ರೆ ನೀವು ಒಂದು ಕೃಷಿ ಸರ್ಟಿಫಿಕೇಟ್ ಅಂತಲೇ ನಿಮಗೆ ನೀಡ್ತಾ ಹೋಗ್ತಾರೆ. ಆ ಒಂದು ಕೃಷಿ ಸರ್ಟಿಫಿಕೇಟ್ನ ನೀವು ಪಡ್ಕೊಂಡಿರಬೇಕಾಗತ್ತೆ. ಇದಿಷ್ಟು ನೀವು ದಾಖಲಾತಿಗಳು ಇಟ್ಕೊಂಡಿದ್ರೆ ಈ ಒಂದು ಯೋಜನೆಗೆ ಅರ್ಜಿನ ಸಲ್ಲಿಸ್ಬೋದು. ಅದಾದಮೇಲೆ ನಿಮಗೆ ಈ ಒಂದು ಭೂ ಒಡೆತನ ಯೋಜನೆಯಲ್ಲಿ ಯಾರು ನೀವು ಅರ್ಜಿನ ಸಲ್ಲಿಸ್ಬೋದು ಅಂತಂದರೆ, ಇಲ್ಲಿ ನಾನು ಕೊಟ್ಟಿರುವಂಥ ಒಂದಷ್ಟು ನಿಗಮಗಳಿದೆ, ಆ ಒಂದು ನಿಗಮಗಳಲ್ಲಿ ನೀವು ಅರ್ಜಿನ ಸಲ್ಲಿಸ್ಬೋದಾಗಿರುತ್ತೆ. ಈ ಒಂದು ಭೂ ಒಡೆತನ ಯೋಜನೆಯಲ್ಲಿ ಈ ಕೆಳಕಂಡಂತೆ ನಿಮಗೆ ಒಂದು ನಿಗಮಗಳನ್ನ ಕೊಟ್ಟಿದ್ದೀನಿ. ಆ ಒಂದು ಸಮುದಾಯಗಳೇನಿದೆ ಆ ಒಂದು ಸಮುದಾಯಗಳು ನಿಮಗೆ ಇಲ್ಲಿ ತೋರಿಸ್ತಾ ಹೋಗ್ತೀನಿ. ಇಷ್ಟು ಸಮುದಾಯದವರು ನೀವು ಅರ್ಜಿನ ಹಾಕೋಬೋದಾಗಿರುತ್ತೆ. ಮೊದಲನೇದಾಗಿ ನೋಡ್ಕೋಬೋದು, ಡಾಕ್ಟರ್ BR ಅಂಬೇಡ್ಕರ್ ಅಭಿವೃದ್ಧಿ ನಿಗಮ, ಒಂದು SC/ST ಒಂದು ಸಮುದಾಯಕ್ಕೆ ಡಾಕ್ಟರ್ BR ಅಂಬೇಡ್ಕರ್ ಅವರ ನಿಗಮದ ಕಡೆಯಿಂದ ಈ ಒಂದು ಅರ್ಜಿನ ಹಾಕೋಬೋದು. ಎರಡನೇದಾಗಿ ಬಂದು ಕರ್ನಾಟಕ ಬೋವಿ ಅಭಿವೃದ್ಧಿ ನಿಗಮ ಅಂತ, ಈ ಒಂದು ಸಮುದಾಯದವರು ಸಹ ನೀವು ಈ ಒಂದು ಯೋಜನೆಗೆ ಅರ್ಹ ಆಗಿರ್ತೀರ. ಸೊ ಈ ಒಂದು ಯೋಜನೆಗೂ ನೀವು ಅಪ್ಲಿಕೇಶನ್ ಹಾಕ್ಬೋದು. ಅದಾದಮೇಲೆ ನಿಮಗೆ ಕರ್ನಾಟಕ ತಾಂಡ ಅಭಿವೃದ್ಧಿ ನಿಗಮ,
ಎಲ್ಲ ತಾಂಡಗಳು ಅಂತ ಇರುತ್ತೆ. ಸೊ ಆ ಒಂದು ಕರ್ನಾಟಕ ತಾಂಡ ಅಭಿವೃದ್ಧಿ ಅಂತಾರೆ. ಸೊ ಈ ಅಭಿವೃದ್ಧಿ ನಿಗಮದವರು ಸಹ ಒಂದು ಜನಾಂಗದವರು ಸಹ ನೀವು ಅಪ್ಲಿಕೇಶನ್ ಹಾಕ್ಬೋದು. ಅದಾದಮೇಲೆ ನಿಮಗೆ ಕರ್ನಾಟಕ ಆದಿಜಾಂಬವ ಅಭಿವೃದ್ಧಿ ನಿಗಮ ಅಂತ ಈ ಒಂದು ಸಮುದಾಯದವರು ನೀವು ಹಾಕೋಬೋದು. ಅದಾದಮೇಲೆ ನಿಮಗೆ ಕರ್ನಾಟಕ ರಾಜ್ಯ ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮ ಮತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಅಲೆಮಾರಿ ಅಭಿವೃದ್ಧಿ ನಿಗಮ ಅಂತೇನಿದೆ. ಕೊನೆಯದಾಗಿ ನಿಮಗೆ ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮ ಅಂತೇನಿದೆ. ಸೊ ನಿಮಗೆ ಇಷ್ಟು ಥರ ಒಂದು 7 ಥರವಾದಂಥ ಸಮುದಾಯಗಳೇನಿರುತ್ತೆ, ಈ ಒಂದು ಸಮುದಾಯದವರು ಈ ಒಂದು ಸ್ಕೀಮ್ನ ಒಂದು ಯೋಜನೆಯ ಲಾಭನ ಪಡ್ಕೋಬೋದಾಗಿರುತ್ತೆ. ಈ ಒಂದು ಅಭಿವೃದ್ಧಿ ಭೂ ಒಡೆತನ ಅರ್ಜಿನ ಯಾವ ರೀತಿ ಆಹ್ವಾನಿಸಿದರೆ ಎಲ್ಲಿ ಅರ್ಜಿನ ಸಲ್ಲಿಸಬೇಕು ಅನ್ನೋದು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ನೋಡಿ. ಮೊದಲನೇದಾಗಿ ಇಲ್ಲಿ ಲ್ಯಾಂಡ್ ಪರ್ಚೇಸ್ ಸ್ಕೀಮ್ ಅಂತ ಏನು ಕಾಣ್ತಾ ಇದೆ, 2023 ಅರ್ಜಿನ ಆಹ್ವಾನಿಸಿರೋದು ಯಾವ ರೀತಿ ಅಂತಂದರೆ, ಎಲ್ಲ ಒಂದು ಅರ್ಹ ಅಭ್ಯರ್ಥಿಗಳೇನಿರ್ತಾರೆ ಅವರ ಒಂದು ಅಗತ್ಯ ದಾಖಲೆಗಳನ್ನ ತಗೊಂಡು ಅವರು ಸೇವಾ ಸಿಂಧು ಪೋರ್ಟಲ್ ಮೂಲಕ ಒಂದು ಆನ್ಲೈನ್ ಅರ್ಜಿನ ಸಲ್ಲಿಸ್ಬೋದಾಗಿರುತ್ತೆ. ಈ ಒಂದು ಸೇವಾ ಸಿಂಧು ಪೋರ್ಟಲಲ್ಲಿ ನೀವು ಅರ್ಜಿನ ಸಲ್ಲಿಸಿ ನಿಮ್ಮ ಒಂದು ಯಾವ ಒಂದು ಸ್ಕೀಮ್ ಇದೆ ಆ ಒಂದು ಸ್ಕೀಮ್ಗೆ ಅರ್ಜಿ ಹಾಕ್ಕೊಂಡು ನೀವು ತಗೋಬೋದಾಗಿರುತ್ತೆ. ಅದು ಯಾವ ರೀತಿ ನೀವು ಒಂದು ಅರ್ಜಿ ಸಲ್ಲಿಸೋದು ಅನ್ನೋದು ಮತ್ತು ಯಾವ ರೀತಿ ನೀವು ಅದನ್ನು ಚೆಕ್ ಮಾಡೋದು ಅನ್ನೋದು ನಾನು ತಿಳಿಸ್ತೀನಿ ನೋಡಿ. ಇಲ್ಲಿ ನಿಮಗೆ ಒಂದು ಪ್ರಮುಖ ದಿನಾಂಕಗಳು ಅಂತಂದರೆ, ನಿಮಗೆ ಈ ಒಂದು ಭೂ ಒಡೆತನ ಯೋಜನೆಗೆ ಅರ್ಜಿ ಸಲ್ಲಿಸೋಕ್ಕೆ ನಿಮಗೆ ಕೊನೆ ದಿನಾಂಕ ಬಂದು ನೋಡ್ಕೊಳ್ಳಿ, ನಿಮಗೆ 15/12/2023 ನಿಮಗೆ ಕೊನೆ ದಿನಾಂಕ ಆಗಿರುತ್ತೆ. ಇದು ನಿಮಗೆ ಮೇಯ್ನ್ ಇನ್ನೂ ಒಂದು 2-3 ಡೇಸಲ್ಲಿ ನಿಮಗೆ ಈ ಒಂದು ಸ್ಕೀಮು ಕ್ಲೋಸ್ ಆಗುತ್ತೆ. ಹಾಗಾಗಿ ಆದಷ್ಟು ಸಾಧ್ಯ ಎಷ್ಟು ಬೇಗ ಸಾಧ್ಯ ಅಷ್ಟು ಬೇಗ ನೀವು ಅಪ್ಲಿಕೇಶನ್ನ ಹಾಕೋಬೋದಾಗಿರುತ್ತೆ. ಸೊ ನೀವು ಭೂ ಒಡೆತನ ಯೋಜನೆಯ ಕರ್ನಾಟಕ 2023 ಅಪ್ಲಿಕೇಶನ್ ಏನಿದೆ, ಒಂದು ಅಧಿಕೃತ ವೆಬ್ಸೈಟ್ ಆದಂಥ sevasindu.karnataka.gov.in ಅಂತ ಏನಿದೆ, ಈ ಒಂದು ಅಧಿಕೃತ ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿನ ಸಲ್ಲಿಸ್ಬೋದಾಗಿರುತ್ತೆ. ಅದಾದಮೇಲೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೂ ನಮ್ಮ PMA ಕನ್ನಡ ಯೂಟ್ಯೂಬ್ ಚಾನಲ್ನ ಭೇಟಿ ಮಾಡ್ಬೋದು. ಯಾವ ರೀತಿ ನೀವು ಈ ಒಂದು ಸೇವಾ ಸಿಂಧು ಪೋರ್ಟಲಲ್ಲಿ ಅರ್ಜಿನ ಸಲ್ಲಿಸ್ಬೋದು ಅನ್ನೋದು ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ. ನಿಮ್ಮಲ್ಲಿ ಯಾರಿಗೆ ಒಂದು ಸೇವಾ ಸಿಂಧು ಲಾಗಿನ್ ಇಲ್ಲ ಅಂತ ಅನ್ಕೋತೀರ ನೋಡಿ, ಒಂದು ಸೇವಾ ಸಿಂಧು ನಿಮಗೆ ಸಿಟಿಜನ್ ಲಾಗಿನೇ ಆಗಿ ಏನು ತೊಂದರೆ ಇಲ್ಲ, ಇದಕ್ಕೇನು ಗ್ರಾಮ 1 ಲಾಗಿನೇ ಆಗಬೇಕು ಅಂತ ಏನಿಲ್ಲ. ನೀವು ಸಿಟಿಜನ್ ಲಾಗಿನಲ್ಲೂ ಸಹ ಈ ಒಂದು ಅರ್ಜಿನ ಸಲ್ಲಿಸ್ಬೋದು. ನಾನು ಒಂದು ಲಾಗಿನ್ ಮಾಡಿ ನೋಡ್ತಾ ಇದ್ದೀನಿ ನೋಡಿ, ಇದು ಒಂದು ಸಿಟಿಜನ್ ಲಾಗಿನ್ ಆಗಿರುತ್ತೆ. ಈ ಒಂದು ಸಿಟಿಜನ್ ಲಾಗಿನ್ನ ಆಗಿ ನೀವು ಸಬ್ಮಿಟ್ ಅಂತ ಕೊಡಬೇಕಾಗತ್ತೆ. ಸಬ್ಮಿಟ್ ಕೊಟ್ಟು ನೀವು ಲಾಗಿನ್ ಮಾಡ್ಕೊಳ್ಳಿ. ಇಲ್ಲಿ ಅಪ್ಲೈ ಫಾರ್ ಸರ್ವಿಸಸ್ ಅಂತ ಏನು ಕಾಣ್ತಾ ಇದೆ, ಈ ಅಪ್ಲೈ ಫಾರ್ ಸರ್ವಿಸಸಲ್ಲಿ ವೀವ್ ಆಲ್ ಅವೈಲಬಲ್ ಸರ್ವಿಸ್ ಅಂತ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ್ಮೇಲೆ ನೀವು ಇಲ್ಲಿ ಸರ್ಚ್ ಬಾರ್ ಬರುತ್ತಲ್ಲ, ಈ ಒಂದು ಸರ್ಚ್ ಬಾರಲ್ಲಿ ನೀವು ಸರ್ಚ್ ಮಾಡಬೇಕಾಗತ್ತೆ. ಸರ್ಚ್ ಮಾಡ್ತಿದ್ದಂಗೆ ನೀವು ನೋಡ್ಕೋಬೋದು, ಲ್ಯಾಂಡ್ ಪರ್ಚೇಸ್ ಅಂತಲೇ ಕ್ಲಿಕ್ ಮಾಡಿ. ಬೇಕಾದ್ರೆ ಲ್ಯಾಂಡ್ ಪರ್ಚೇಸ್ ನೋಡಿ, ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಲ್ಯಾಂಡ್ ಪರ್ಚೇಸ್ ಸ್ಕೀಮ್ ಅಂತ ಏನಿದೆ, ಈ ಒಂದು ಲ್ಯಾಂಡ್ ಪರ್ಚೇಸ್ ಸ್ಕೀಮು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಏನಿದೆ, ಈ ಒಂದು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಕಡೆಯಿಂದ ನೀವು ಲ್ಯಾಂಡ್ ಪರ್ಚೇಸ್ ಸ್ಕೀಮ್ನ ಹಾಕೋಬೋದಾಗಿರುತ್ತೆ. ನೀವು ಬೇಕಾದ್ರೆ ಇಲ್ಲಿ ಕ್ಲಿಕ್ ಮಾಡಿ ನೋಡ್ಬೋದು ನೋಡಿ, ಇಲ್ಲಿ ಬರೋದು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸಮಾಜ ಕಲ್ಯಾಣ ಇಲಾಖೆ ಅಂತ ಲ್ಯಾಂಡ್ ಪರ್ಚೇಸ್ ಸ್ಕೀಮ್ ಭೂ ಒಡೆತನ ಯೋಜನೆ ಅಂತ ಏನಿದೆ ಈ ಒಂದು ಸ್ಕೀಮ್ ಆಗಿರುತ್ತೆ. ನೀವು ಇಲ್ಲಿ ನಿಮ್ಮ ಅರ್ಜಿನ ಸಂಪೂರ್ಣವಾಗಿ ಎಲ್ಲ ಪ್ರತಿಯೊಂದನ್ನು ಭರ್ತಿ ಮಾಡಿದ ಮೇಲೆ ನೀವು ಈ ಒಂದು ಯೋಜನೆಗೆ ಅರ್ಜಿನ ಸಲ್ಲಿಸ್ಕೊಂಡು ನೀವು ಇದ್ರ ಲಾಭನ ಪಡ್ಕೋಬೇಕಾಗಿರುತ್ತೆ. ನಿಮಗೆ ಇದ್ರ ಬಗ್ಗೆ ಅರ್ಜಿ ಯಾರಿಗೆ ಹಾಕೋದಕ್ಕೆ ಗೊತ್ತಾಗಲ್ಲ, ಸೊ ನೀವು ನಮಗೆ ನಮ್ಮ ಡಿಸ್ಕ್ರಿಪ್ಷನ್ ವಾಟ್ಸಪ್ ಗ್ರೂಪ್ ಲಿಂಕ್ ಇರುತ್ತೆ, ನೀವು ವಾಟ್ಸಪ್ ಗ್ರೂಪ್ ಲಿಂಕ್ ಜಾಯ್ನ್ ಆಗಿ ನಿಮ್ಮ ಡೀಟೇಲ್ಸ್ಗಳು ಕಳಿಸ್ಕೊಟ್ರೆ ನಾವೇ ನಿಮಗೆ ಅಪ್ಲಿಕೇಶನ್ಗಳನ್ನ ಹಾಕೊಡ್ತಾ ಹೋಗ್ತೀವಿ. ನಿಮ್ಗೆ ಯಾರಿಗೆ ಅರ್ಜಿ ಹಾಕೋಕ್ಕೆ ಗೊತ್ತಾಗಲ್ಲ ಅಂತಂದ್ರೂ ನೀವು ಕಮೆಂಟ್ ಮಾಡ್ಬೋದು ಯಾವ ರೀತಿ ಅರ್ಜಿ ಹಾಕಿ ಅಂತ. ಸೊ ನಾವು ಒಂದು ಅರ್ಜಿ ಹಾಕಿ ನಿಮಗೆ ಯಾವ ರೀತಿ ಮಾಡ್ಕೊಡೋದು ಅನ್ನೋದು ತಿಳಿಸ್ಕೊಡ್ತಾ ಹೋಗ್ತೀವಿ. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂತ ಅನ್ಕೋತೀನಿ. ಇಷ್ಟ ಆಗಿದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ನಮ್ಮ ಒಂದು ಪ್ರಯತ್ನಕ್ಕೆ ನಿಮ್ಮ ಈ ಒಂದು ವಿಡಿಯೋನ ಸಾಧ್ಯ ಆದಷ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾವು ಮಾಡುವಂಥ ವಿಡಿಯೋ ನಿಮಗೆ ಫಸ್ಟೇ ನೋಟಿಫಿಕೇಷನಲ್ಲಿ ಬರ್ತಾ ಹೋಗುತ್ತೆ ಫ್ರೆಂಡ್ಸ್. ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.